ಸರ್ಕಾರ ಸಚಿವರಾಗಿರೋದ್ರಿಂದ ಸಾರಿಗೆ ಇಲಾಖೆಗೆ ಸ್ವಲ್ಪ ಮೇಲೆ ಕೊಡಿ ಮತ್ತೆ ಸಾರಿಗೆ ಇಲಾಖೆ ಸಚಿವರಾಗಿರೋದ್ರಿಂದ ಈ ಟೆಂಪೋ ಡ್ರೈವರ್ ಅಸೋಸಿಯೇಷನ್ ಅವರಿಗೆ ತುಂಬ ಸಾಕಷ್ಟು ಟಿ ಟಿ ಗಾಡಿಗಳಿಗೆ ಹಾಗೂ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಕಾರಣ GPS ಅಳವಡಿಕೆ ಮಾಡಬೇಕು ಅಂತ ಒಂದು ಮಾಡಿದ್ದಾರೆ. ಆಮೇಲೆ ಪ್ಯಾರಿಕ್ ಬಟನ್ ಅನ್ನೋದು ಒಂದು ಮಾಡಿದ್ದಾರೆ. ಸೊ ಪ್ಯಾರಿಕ್ ಬಟನ್ ಅಂದರೆ ಏನು? ಪ್ಯಾರಿಕ್ ಬಟನ್ ಬಂದು ಈಗ ITBT ಕಂಪನಿಗಳಿಗೆ ಅಷ್ಟೇ ಉಪಯೋಗ ಆಗ್ತಾರೆ ಹೊರತು ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹೋಗುವಂಥವ್ರಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ. ಯಾಕೆ ಉಪಯೋಗ ಆಗೋದಿಲ್ಲ ಅಂದರೆ ಟೂರಿಸಮ್ ಅವರು ಹೊರಗಡೆ ರಾಜ್ಯ ಅಂದರೆ ನಮ್ಮ ಹೊರಗಡೆ ಜಿಲ್ಲೆಗಳು ಹೋಗ್ತಾರೆ ಅಥವಾ ಹೊರ ರಾಜ್ಯಕ್ಕೆ ಹೋಗ್ತಾರೆ. ಸೊ ಆ ಕಾರಣದಿಂದ ನಾನಾ ರೀತಿ ಮಕ್ಕಳುಗಳಿರ್ಬೋದು, ವಯಸ್ಸಾದಂಥವ್ರು ಇರ್ಬೋದು, ಅಥವಾ ನಿದ್ರೆ ಮಾಡುವಂಥ ಸಮಯದಲ್ಲಿ ಆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅದಕ್ಕೆ ಸೊ ಸರ್ಕಾರದಿಂದ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಸ್ಥಳೀಯ ಸ್ಟೇಷನ್ ಹೋಗ್ತಾರೆ ಕಮ್ಮಿ ಅಂತ ಪೊಲೀಸ್ ಸಾಮಾನ್ಯವಾಗಿ ಯಾಕೆ ಆ ಕಾರಣಕ್ಕೆ ಅದನ್ನು ಅಳವಡಿಕೆ ಮಾಡಬೇಕು ಹೊರತು ಮಾಡುವಂಥ ವೆಹಿಕಲ್ಗಳಿಗೆ ಯಾವುದೇ ರೀತಿ ಸಂಬಂಧಪಟ್ಟಿಲ್ಲ. ಇದನ್ನು ರದ್ದುಪಡಿಸಬೇಕು ಅಂತ ಆಲ್ರೆಡಿ ನಾನಾ ಜಿಲ್ಲೆಗಳಲ್ಲಿ ಈ ವಿಚಾರವಾಗಿ ಸ್ಟ್ರೈಕ್ ನಡೀತಾ ಇದೆ. ಈಗ ನಾವು ಬೆಂಗಳೂರು ಕೂಡ ಮಾಡ್ತಾ ಇದ್ದೀವಿ. ಮುಂದಿನ ತಾರೀಕಲ್ಲಿ ರಾಜ್ಯ ಮಟ್ಟದಲ್ಲಿ ವಿಚಾರವಾಗಿ ಸ್ಟ್ರೈಕ್ನ ಕೂಡ ಹಮ್ಮಿಕೊಂಡಿದ್ದೀವಿ. ಅದು ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಆ ಕಾರಣಕ್ಕೆ ನಾವು ಈಗ ಇವತ್ತು ರಾಮಲಿಂಗ ಸಾಹೇಬರಿಗೆ ಎಷ್ಟೊತ್ತಾದರೂ ಸರಿ ಮನವಿ ಲೆಟರ್ ಒಂದು ಕೊಡ್ತಾ ಇದ್ದೀವಿ. ಮನವಿ ಲೆಟರ್ ಕೊಟ್ಟು 1 ವಾರ ಕಾಲಾವಕಾಶ ಕೊಡ್ತೀವಿ ಅವ್ರಿಗೆ. ಆ 1 ವಾರದಲ್ಲಿ ಈ ಪ್ಯಾಕ್ ಬಟನ್ GPS ಏನಿದೆ ದಯವಿಟ್ಟು ಇದೆರಡನ್ನು ರದ್ದುಪಡಿಸಬೇಕು. ಮತ್ತು ಈ LED ಲೈಟ್ಗೆ ಸಂಬಂಧಪಟ್ಟಂಗೆ ಈ ಲಾಂಗ್ ಹೋಗುವಂಥ ಡ್ರೈವರ್ಗಳು ಹೈವೇಗಳಲ್ಲಿ ಘಾಟ್ ಸೆಕ್ಷನ್ಗಳಲ್ಲಿ ಏನು ಕಾಣಿಸಲ್ಲ, ಯಾಕಂದ್ರೆ ಮಂಜಿರುತ್ತೆ ಮತ್ತು ಸಾಕಷ್ಟು ಮಳೆಗಳು, ಈಗ ಮಳೆ ಸೀಸನ್ ಬೇರೆ. ಸೊ ಆ ಕಾರಣಕ್ಕೆ LED ಅಟ್ಲೀಸ್ಟ್ ಹೋಗಲಿ, LED ಕ್ಯಾನ್ಸಲ್ ಮಾಡೋದು ಪರವಾಗಿಲ್ಲ, ನಾರ್ಮಲ್ ಎಕ್ಸ್ಟ್ರಾ ಲೈಟ್ಗಳ ಹಾಕೊಳ್ಳೋದಕ್ಕೆ TT ಅವ್ರಿಗಾಗಿರ್ಬೋದು, ಕಾರ್ ಅವ್ರಿಗಾಗಿರ್ಬೋದು ದಯವಿಟ್ಟು ಅವಕಾಶ ಕೊಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ RTO ಅವರಾಗಿರ್ಬೋದು, ಟ್ರಾಫಿಕ್ ಅವರಾಗಿರ್ಬೋದು ಸಾಕಷ್ಟು ಫೈನ್ ಆಗ್ತಾ ಇದ್ದಾರೆ. ಆಮೇಲೆ ಇದುವರೆಗೂ ಕೂಡ ಈ ಪ್ಯಾರಿಕ್ ಬಟನ್ ಓಪನ್ ಆದಾಗ್ಲಿಂದ 18,000 ಗಾಡಿಗಳು ಪಾಸಿಂಗ್ ಆಗಿಲ್ಲ ನಮ್ಮ ಬೆಂಗಳೂರಲ್ಲೇ. ಸೊ ಎಲ್ಲ ಎಷ್ಟೋ ಜನ ಕೂಡ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಇದರಿಂದ. ಸೊ ದಯವಿಟ್ಟು ಇದನ್ನ ಅತಿ ಶೀಘ್ರದಲ್ಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ನಾನು ಮನವಿ ಮಾಡ್ಕೊತೀನಿ ಈ ಮೀಡಿಯಾ ಮುಖಾಂತರ. ಅಸೋಸಿಯೇಷನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಏನು ನಾವು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ, ನಿಮ್ಮ ಮುಂದೆ ಬಂದು ಚಾನೆಲ್ಗಳ ಮುಂದೆ ಒಂದು ಪ್ರೆಸ್ ಮೀಟ್ ಮುಂದೆ ಬಂದು ಕೂತ್ಕೊಂಡಿದ್ದೀವಿ. ಯಾಕೆ ಅಂದರೆ ಒಂದು ಹೊರಗಡೆ ರಾಜ್ಯಕ್ಕೆ ಹೋಗ್ತೀವಿ, ಯಾಕೆಂದರೆ ನಮ್ಮ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಟೂರಿಸ್ಟ್ ವಾಹನಗಳು ಹೋಗುತ್ತೆ ಪ್ರವಾಸ ತಾಣಕ್ಕೆ ತೋರ್ಸೋಕ್ಕೆ. ಅದು ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಒಂದು ಮಿನಿ ವ್ಯಾನ್ಗಳಾಗಿರ್ಬೋದು. ಹೋಗೋ ದಾರಿಯಲ್ಲಿ ನಮಗೆ ಮಳೆ, ಗಾಳಿ, ಚಳಿ ಎಲ್ಲ ಬಂದೇ ಬರುತ್ತೆ. ಆವಾಗ ನಮಗೆ LED ಲೈಟ್ ಒಂದು ಎಕ್ಸ್ಟ್ರಾ ಲೈಟ್ ಯಾವ್ದಾರು ಒಂದು ಕೊಡಿ. ಮತ್ತೆ ಏನು ಪ್ಯಾನಿಕ್ ಬಟನ್ GPS ಅನ್ನೋದನ್ನ ಒಂದು GPS ಅಂದರೆ ಒಂದು ಓನರ್ಗಳು ಮನೇಲಿ ಕೂತ್ಕೊಂಡಾಗ GPS ಟ್ರ್ಯಾಕಿಂಗ್ ಮಾಡೋಕ್ಕೆ ಒಂದು ಉದ್ದೇಶ. ಯಾಕೆಂದರೆ ಒಂದು ಅವ್ರದೇ ಒಂದು ಬ್ರಾಂಚ್ಗಳು ಇರುತ್ತೆ, ಒಂದು GPS ಹಾಕ್ಸ್ಕೊಂಡಿರ್ತಾರೆ. ಹೋದಾಗ ನಮಗೆ ಒಂದು ಟ್ರ್ಯಾಕಿಂಗ್ ಮಾಡೋಕ್ಕಾಗಲಿ, ಒಂದು ಕಟ್ ಆಫ್ ಆಗಲಿ, ಒಂದು ಕಿಲೋಮೀಟರ್ ನೋಡ್ಕೊಳ್ಳೋಕ್ಕಾಗಲಿ ಒಂದು ಓನರ್ಗಳಿಗೆ ಗೊತ್ತಾಗುತ್ತೆ. ಅದು ಸರ್ಕಾರದವರೇ ಇವಾಗ GPS ಕೊಡ್ತಿದ್ದಾರೆ. GPS ಪ್ಯಾನಿಕ್ ಬಟನ್ ಸರ್ಕಾರದವರೇ ಕೊಡುವಾಗ ನಾವು FC ಮಾಡಿಸ್ಕೊಂಡು ಆಚೆಗೆ ಹೋಗಬೇಕು ಅಂದರೆ 23,000 ರೂಪಾಯಿ ಬೇಕಾಗುತ್ತೆ. ಒಂದು ಟೆಂಪೋ ಟ್ರಾವೆಲರ್ FC ಪಾಸ್ ಮಾಡಿಸ್ಕೊಳ್ಳೋದು 2,800 ರೂಪಾಯಿ. 23,000 ರೂಪಾಯಿ ಒಬ್ಬ ಬಡವ ಚಾಲಕಂತವ ಇರುತ್ತೆ ದುಡ್ಡು. ಅದೊಂದು ಕ್ವಶನ್. ಇದು ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಕೇಳ್ತಾ ಇರೋದು. ಮತ್ತೊಂದು, ಒಂದು ಹೊರಗಡೆ ರಾಜ್ಯಕ್ಕೆ ಹೋಗ್ಬೇಕು ಅಂದರೆ ಒಂದು ಗಾಡಿ ಟ್ಯಾಕ್ಸ್ ಕಟ್ಟಂಗೆ ಗಾಡಿ ಆಚೆಗೆ ಹೋಗಲ್ಲ. ತಮಿಳ್ನಾಡು ಆಗಲಿ, ಕೇರಳ ಆಗಲಿ, ತೆಲಂಗಾಣ ಆಗಲಿ, ಗೋವಾ ಆಗಲಿ, ಒಂದು ಟ್ಯಾಕ್ಸ್ ಅಂದರೆ ಒಂದು ಪರ್ಮಿಟ್ ಅಂತ ಇರುತ್ತೆ, ಒಂದು ವಾರದ ಪರ್ಮಿಟ್ ಎಲ್ಲೋ ಬಡ ವಾಹನಕ್ಕೆ, ಅದು ಕಟ್ಟಂಗೆ ಹೋಗೋಕ್ಕಾಗಲ್ಲ. ಇದು ಏನು ಮಾಡಿದ್ದಾರೆ ಅಂತ ತಡೆ ಕಟ್ಟಿದ್ದಾರೆ. FC ಆಗ್ತಾ ಇಲ್ಲ. GPS ಪ್ಯಾನಿಕ್ ಬಟನ್ ಎರಡು ಹಾಕಿದ್ರೆ ಮಾತ್ರ ನಾವು ಹೊರಗಡೆ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ. FC ಮಾಡಿದ್ರೆ ಮಾತ್ರ. FC ಇಲ್ಲ ಅಂದರೆ ಇನ್ಸೂರೆನ್ಸ್ ಕಟ್ಟು ವೇಸ್ಟು, ಟ್ಯಾಕ್ಸ್ ಕಟ್ಟಿದ್ರು ವೇಸ್ಟು. FC ಇಂಪಾರ್ಟೆಂಟ್. ಅದಿದ್ರೆ ಮಾತ್ರ ಹೊರಗಡೆ ರಾಜ್ಯಕ್ಕೆ ಹೋಗೋಕ್ಕಾಗುತ್ತೆ. ಆ ಹೊರಗಡೆ ರಾಜ್ಯಕ್ಕೆ ಹೋಗಬೇಕು ಅಂದರೆ FC ಇರಲೇಬೇಕು. GPS ಪ್ಯಾನಿಕ್ ಬಟನ್ ಹಾಕಿಸ್ಕೊಳ್ಳೇಬೇಕು. ಅದು ಇನ್ನೊಂದೇನು ಉದ್ದೇಶ ಅಂದರೆ ಹೋಗೋ ರಾಜ್ಯದಲ್ಲಿ ಏನಾಗಿದೆ ಅಂದರೆ ಒಂದೊಂದು ಕಡೆನೂ GPS ಪ್ಯಾನಿಕ್ ಬಟನ್, ಒಂದು ಟೆಂಪೋ ಟ್ರಾವೆಲರ್ಗೆ 7 GPS ಅಂಟಿಸ್ಕೋಬೇಕಂತ, ಪ್ಯಾನಿಕ್ ಬಟನ್ ಅಂಟಿಸ್ಕೋಬೇಕಂತ. ಆ ಪ್ಯಾನಿಕ್ ಬಟನ್ 7 ಅಂಟಿಸ್ಬೇಕು ಅಂದರೆ ಒಂದೊಂದಕ್ಕೂ 500 ರೂಪಾಯಿ. 7ಕ್ಕೆ ಎಷ್ಟಾಯ್ತು? ಅದು ಎಕ್ಸ್ಟ್ರಾ ಫೀಸು. ಒಂದು ಬಟನ್ನ 16,000 ರೂಪಾಯಿ ಒಂದು ಫ್ಯಾಮಿಲಿ ಪ್ಯಾಕ್ ಟೈಪ್ ಕೊಡ್ತಾರೆ GPS ಪ್ಯಾನಿಕ್ ಬಟನ್. ಮತ್ತೊಂದು FC ಮಾಡಿಸ್ಕೊಳ್ಳೋದು 4,000 ರೂಪಾಯಿ ಆಗುತ್ತೆ. ಅದೆಲ್ಲ ಕೂಡ 25,000 ದುಡ್ಡು ಆಯ್ತಾರೆ. 25,000 ದುಡ್ಡು ಕೊಡಬೇಕು ಅಂದರೆ
ಒಬ್ಬ ಕಳ್ತನ ಮಾಡಬೇಕು ಬಡ ಚಾಲಕ, ಇವತ್ತು ಓನ್ ಕಮ್ ಡ್ರೈವರು ಲೋನ್ ಕಂಟಿನ್ಯೂ ಗಾಡಿ ತೊಗೊಂಡಿರ್ತಾನೆ, ಲೋನೇ ಕಟ್ಟದ, ಟ್ಯಾಕ್ಸೇ ಕಟ್ಟದ, ಇನ್ಸೂರೆನ್ಸೇ ಕಟ್ಟದ, ಹೊರಗಡೆ ರಾಜ್ಯಕ್ಕೆ ಹೋಗುವಾಗ ಟೈರು ಮತ್ತೊಂದು ತುಂಬಾ ಒಂದು ಟೂರಿಸ್ಟ್ ವಾಹನಕ್ಕೆ ತುಂಬಾ ತೊಂದರೆ ಆಗಿದೆ. ಆ ತೊಂದರೆ ಅವನು ಪ್ಯಾನಿಕ್ ಬಟನ್ ಹಾಕೋಬೇಕು ಅಂದ್ರೆ ಒಂದೊಂದು ಗಾಡಿಗೆ 25,000 ಹಾಕಿದ್ರು 185 ಗಾಡಿಗೆ ಎಷ್ಟಾಯ್ತು? ಟೂರಿಸ್ಟ್ ವಾಹನ ಬಿಟ್ಟು ಕಂಪ್ನಿ ವಾಹನ, ಟೂರಿಸ್ಟ್ ವಾಹನ ಲೆಕ್ಕಾಚಾರ ಮಾಡಿದ್ರೆ ಒಂದು ದಿನಕ್ಕೆ 300 ಆಗುತ್ತೆ. ಟೋಟಲ್ 01 ಇಂದ 46 ವರೆಗೂ ಒಂದು ದಿನಕ್ಕೆ 1 ಲಕ್ಷ ಎಕ್ಸಿಟ್ ಪಾಸ್ ಆಗುತ್ತೆ. ಟೆಂಪೋ ಟ್ರಾವೆಲ್ 1 ಲಕ್ಷ ಎಕ್ಸಿಟ್ ಪಾಸ್ ಆಗಬೇಕು ಅಂದ್ರೆ ಪ್ಯಾನಿಕ್ ಬಟನ್ ಮತ್ತು GPS ಹಾಕೊಂಡಿದ್ರೆ ಮಾತ್ರ ನಾವು ಎಕ್ಸಿಟ್ ಮಾಡ್ತೀವಿ ಅಂತ. ಈ ರೀತಿ ಒಂದು ಅಸೋಸಿಯೇಷನ್ ಇಂದ ರಾಜ್ಯ ಗೌರವಾಧ್ಯಕ್ಷರಾಗಿದ್ವಿ. ಈಗ ಏನು ನಮ್ಮ ರಾಮಲಿಂಗಾರೆಡ್ಡಿ ಅವರು ಈ ಪ್ಯಾರಿಕ್ ಬಟನ್ನು ಮತ್ತು GPRS ಮತ್ತು ಈ LED ಬಲ್ಬ್ಗೋಸ್ಕರ ಏನು ಸಾಕಷ್ಟು ಪೆನಾಲ್ಟಿಗಳಾಗ್ತಾ ಇದ್ದಾರೆ ಮತ್ತು ಸಾಕಷ್ಟು ಫೀಸ್ನ ಜಾಸ್ತಿ ಮಾಡಿದ್ದಾರೆ. ದಯವಿಟ್ಟು ಇದನ್ನು ರದ್ದುಪಡಿಸಬೇಕು ಈ ಕೂಡಲೇ. ಹಾಗೂ ಈ ಒಂದು ಪ್ಯಾರಿಕ್ ಬಟನ್ ಆಗಿರ್ಬೋದು, GPRS ಆಗಿರ್ಬೋದು, ಈ ITBT ಕಂಪನಿನಲ್ಲಿ ಓಡಾಡೋಂಥ ವೆಹಿಕಲ್ಗಳಿಗೆ ಮಾತ್ರ ಇದು ಸೀಮಿತ ಮಾಡಬೇಕು ಹೊರತು ಹೊರಗಡೆ ಓಡಾಡೋಂಥ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಯಾವುದೇ ರೀತಿ ಅಳವಡಿಕೆ ಆಗಲ್ಲ. ಇದರಿಂದ ಯಾವುದೇ ರೀತಿ ಉಪಯೋಗನೂ ಕೂಡ ಇಲ್ಲ ಅದರಿಂದ. ಯಾಕಂದರೆ ಅದು ಓಡಾಡೋಂಥ ಜನಗಳು 10 ರಿಂದ 12 ಜನ 13 ಜನ ಓಡಾಡೋದ್ರಿಂದ ಈ ಮಕ್ಕಳುಗಳಿರ್ಬೋದು, ಚಿಕ್ಕ ಮಕ್ಕಳು ಇರ್ಬೋದು, ಅಥವಾ ಯಾರೋ ನಿದ್ರೆ ಮಾಡ್ತಾ ಇರ್ಬೋದಾಗಿರ್ಬೋದು, ಅಥವಾ ಕೈ ತಪ್ಪಿ ಎಲ್ಲೋ ಅಪ್ಪಿ ಟಚ್ ಆದರೆ ನಾಳೆ ದಿನ ಅದರಿಂದ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಸ್ಥಳೀಯ ಸ್ಟೇಷನ್ ಇನ್ಫಾರ್ಮೇಷನ್ ಹೋಗೋವಂಥದ್ದು ಇದೆಲ್ಲ ಮುಂದಕ್ಕಾಗುತ್ತೆ. ಇದಕ್ಕಿಂತ ಎಸ್ಪೆಷಲಿ ಇವ್ರು ಏನು ಮಾಡಿದ್ದಾರೆ, ಇದನ್ನೆಲ್ಲ ಇನ್ನೂ ಸಾಫ್ಟ್ವೇರ್ ಅಪ್ಡೇಟೇ ಮಾಡಿಲ್ಲ. ಆದರೂ ಕೂಡ ಈಗಾಗಲೇ ಪಾಸಿಂಗ್ ಆಗದೇ 18,000 ಗಾಡಿಗಳು ಈಗಾಗಲೇ ಬೆಂಗಳೂರಲ್ಲಿ ನಿಂತ್ಕೊಂಡಿದೆ. ಸೊ ಎಲ್ಲ ಒಟ್ಟಿಗೆ ಏನು ತಿನ್ನಬೇಕು ಜನ. ಸೊ ದಯವಿಟ್ಟು ಈ ಪ್ಯಾರಿಕ್ ಬಟನ್ನು GPRS ಅನ್ನೋದನ್ನು ದಯವಿಟ್ಟು ರದ್ದುಪಡಿಸಬೇಕು. ಇದೇ ನೀವು ಪ್ಯಾರಿಕ್ ಬಟನ್ ಆಗಿರ್ಬೋದು, GPRS ಆಗಿರ್ಬೋದು ಹೊರಗಡೆ ಹಾಕಿಸ್ಕೊಟ್ರೆ ಕೇವಲ 5 ರಿಂದ 7,000 ರೂಪಾಯಿ ಮುಗಿದೋಗುತ್ತೆ. ಅದೇ ಇದನ್ನು ನಾವು ಸರ್ಕಾರದಲ್ಲಿ ಏನು ಮಾಡಿದ್ದಾರೆ, RTO ಮುಖಾಂತರ ಇದನ್ನು 22,000 ರೂಪಾಯಿ ಮಾಡಿದ್ದಾರೆ. ಸೊ ಬಡ ಜನ ಎಲ್ಲೋಗಬೇಕು, ಬಡ ಡ್ರೈವರ್ಗಳು ಎಲ್ಲೋಗಬೇಕು. ಸೊ ಎಲ್ಲರೂ ಕೂಡ ಸಾಕಷ್ಟು ತೊಂದರೆಯಿಂದ ಆಗಲೇ ಎಷ್ಟೋ ಜನ ಬೀದಿಗೆ ಬಂದುಬಿಟ್ಟಿದ್ದಾರೆ, ಎಷ್ಟೋ ಜನ TTಗಳನ್ನ ಮಾರಾಟ ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ಇದನ್ನು ಈ ಕೂಡಲೇ ಇದನ್ನು ರದ್ದುಪಡಿಸಿ ಎಲ್ರಿಗೂ ಕೂಡ ನ್ಯಾಯ ಒದಗಿಸ್ಬೇಕು ಹೊರತು ಇಲ್ಲ ಅಂದರೆ ಈಗ ಆಲ್ರೆಡಿ ನಾನಾ ಜಿಲ್ಲೆಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ RTO ಮುಂಭಾಗದಲ್ಲಿ ಸ್ಟ್ರೈಕ್ಗಳನ್ನ ನಡೀತಾ ಇದೆ. ಆಲ್ರೆಡಿ ನಮ್ಮ ಕಡೆನೂ ಸಾಕಷ್ಟು ಮಾಡಿದ್ದೀವಿ. ಸೊ ಈಗ ನೆಕ್ಸ್ಟು ರಾಮಲಿಂಗಾರೆಡ್ಡಿ ಅವರಿಗೆ ಇವತ್ತು ಎಷ್ಟೊತ್ತಾದರೂ ಕೂಡ ಮನವಿ ಲೆಟರ್ನ ನಾವು ಕೊಟ್ಬಿಟ್ಟು ಹೋಗ್ತೀವಿ. ಸೊ ನಂತರ 1 ವಾರ ಕಾಲಾವಕಾಶ ಕೊಡ್ತೀವಿ 30ನೇ ತಾರೀಕು ಗಂಟ. 30ನೇ ತಾರೀಕು ಅಷ್ಟರೊಳಗೆ ಇವ್ರು ಏನಾದ್ರು ಬಗೆಹರಿಸಿಲ್ಲ ನಮ್ಮ ಸಮಸ್ಯೆನೇ ಅಂದರೆ 30ನೇ ತಾರೀಕಲ್ಲಿ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ಮಟ್ಟದಲ್ಲಿ ನಾವು ಸ್ಟ್ರೈಕ್ನ ಹಮ್ಮಿಕೊಂಡಿರ್ತೀವಿ. ಓಕೆ ಸರ್.